ರಾಜ್ಯ ರಾಜಕಾರಣದಲ್ಲಿ ಹೈ ವೋಲ್ಟೇಜ್ ಉಪಚುನಾವಣೆ ಅಂತಂದ್ರೆ ಅದು ಈ ಒಂದು ಬೈ ಎಲೆಕ್ಷನ್. ದಾವಣಗೆರೆ ಮತ್ತೆ ಬಾಗಲಕೋಟೆಯ ಎರಡು ವಿಧಾನಸಭಾ ಕ್ಷೇತ್ರಗಳ ಅಸಲಿ ಈ ಒಂದು ಫೈಟ್ ಈಗ ಶುರುವಾಗಿದೆ. ಬಾಗಲಕೋಟೆ ಟು ದಾವಣಗೆರೆ ರಂಗೇರ್ತಾ ಇದೆ ಬೈ ಎಲೆಕ್ಷನ್ ಅಖಾಡ. ಅಭ್ಯರ್ಥಿಗಳ ಪರ ದಿಗ್ಗಜ ನಾಯಕರು ಭರ್ಜರಿ ಬ್ಯಾಟಿಂಗ್ ಅನ್ನು ಬೀಸ್ತಾ ಇದ್ದಾರೆ. ಬಾಗಲಕೋಟೆ ದಾವಣಗೆರೆ ರಂಗೇರ್ತಾ ಇದೆ ಬೈ ಎಲೆಕ್ಷನ್ ಅಖಾಡ. ಅಭ್ಯರ್ಥಿಗಳ ಪರ ಈಗ ದಿಗ್ಗಜ ನಾಯಕರು ಕೂಡ ಭರ್ಜರಿಯಾಗಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಎರಡೂ ಕ್ಷೇತ್ರಗಳಲ್ಲೂ ಗೆಲುವಿಗಾಗಿ ಕೈಕಂಬಲ ಮಧ್ಯೆ ನೇರ ಹಣಾಹಣಿ ನಡೀತಾ ಇದೆ. ಶಾಮನೂರು ಮತ್ತೆ ಮೇಠಿ ನಿಧನದಿಂದ ಈಗ ತೆರವಾಗಿರುವಂತಹ ಸ್ಥಾನಕ್ಕೆ ಸಮರವನ್ನ ಸಾರ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಈಗ ಈ ಒಂದು ಸಮರ ಜೋರಾಗಿ ನಡೀತಾ ಇದೆ. ಸಮರ್ಥ ಆ ಒಂದು ಸ್ಥಾನವನ್ನ ತುಂಬೋದಕ್ಕೆ ಸಮರವನ್ನ ಸಾರ್ತಾ ಇದ್ದಾರೆ. ಪ್ರತಿಷ್ಠೆಯ ಕಣವಾದಂತಹ ಉತ್ತರ ಕರ್ನಾಟಕದ ಈ ಎರಡೂ ಕ್ಷೇತ್ರಗಳು ದಾವಣಗೆರೆಯಲ್ಲಿ ಕೈಕೋಟೆ ಅಂದ್ರೆ ಕಾಂಗ್ರೆಸ್ ಕೋಟೆಯನ್ನ ಉಳಿಸಿಕೊಳ್ಳಲು ಈಗ ಸಿದ್ದರಾಮಯ್ಯ ಹಲವಾರು ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಬಾಗಲಕೋಟೆಯನ್ನ ವಶಪಡಿಸಿಕೊಳ್ಳಲು ಕಮಲ ಪಡೆಯಲು ಕೂಡ ಅಷ್ಟೇ ಸಂಚಲನ ಮೂಡಿಸ್ತಾ ಇದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿಯೂ ಕೂಡ ಎರಡೂ ಮತದಾರರನ್ನ ಈಗ ಹಿಡಿದಿಟ್ಟುಕೊಳ್ಳುವಲ್ಲಿ ಈಗ ಯಶಸ್ವಿ ಆಗ್ತಾರ ಕಾಂಗ್ರೆಸ್ ಬಿಜೆಪಿ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಒಂದು ಕಡೆ ದಾವಣಗೆರೆಯನ್ನ ಈ ಒಂದು ಕಾಂಗ್ರೆಸ್ ಕೋಟೆಯನ್ನ ದಾವಣಗೆರೆಯಲ್ಲಿ ಉಳಿಸ್ಕೊಳ್ಬೇಕು ಅಂತ ಸಿದ್ದರಾಮಯ್ಯ ಒಂದು ಕಡೆ ತಂತ್ರವನ್ನ ರೂಪಿಸ್ತಾ ಇದ್ರೆ, ಅದೇ ಬಾಗಲಕೋಟೆಯನ್ನ ತಮ್ಮತ್ತ ವಶಪಡಿಸಿಕೊಳ್ಬೇಕು ಅಂತ ಹೇಳಿ ಈ ಕಡೆ ಬಿಜೆಪಿ ಕೂಡ ಅಷ್ಟೇ ಸಂಚಲನವನ್ನ ಮೂಡಿಸ್ತಾ ಇದೆ ಅಂದ್ರೆ ತಪ್ಪಾಗ್ಲಾರ್ದು. ಎಸ್ ನೋಡಿ, ಕಾಂಗ್ರೆಸ್ನವರು ಈಗ ಮನೆ ಮನೆಗೆ ತೆರಳಿ ನಗರಗಳಲ್ಲಿ ತೆರಳಿ ಈಗ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಏನು ಈ ಒಂದು ಬೈ ಎಲೆಕ್ಷನ್ ನಡೀತಾ ಇದೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಜೊತೆಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ನಡೆಯುವಂತಹ ಈ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಪ್ರಚಾರದ ಸುದ್ದಿ ಕೂಡ ಜೋರಾಗಿ ನಡೀತಾ ಇದೆ. ಇದರ ಜೊತೆಗೆ ಎರಡೂ ಕ್ಷೇತ್ರಗಳಲ್ಲಿ ಈಗ ಗೆಲುವಿಗಾಗಿ ಈ ಒಂದು ಕಡೆ ಕಾಂಗ್ರೆಸ್ ಒಂದು ಕಡೆ ಬಿಜೆಪಿ ಮಧ್ಯೆ ಈಗ ನೇರ ಹಣಾಹಣಿ ನಡೀತಾ ಇದೆ. ಹಾಗಾಗಿ ರಂಗೇರ್ತಾ ಇದೆ ಬೈ ಎಲೆಕ್ಷನ್ ಅಖಾಡ. ಈಗ ದಿಗ್ಗಜರುಗಳು ಕೂಡ ಎಂಟ್ರಿ ಆಗ್ತಾ ಇದ್ದಾರೆ. ಒಬ್ಬೊಬ್ಬರೇ ನಾಯಕರುಗಳು ಎಂಟ್ರಿ ಆಗಿ ಈಗ ಘಟಾನುಘಟಿ ನಾಯಕರು ಈ ಒಂದು ಅಭ್ಯರ್ಥಿಗಳ ಪರವಾಗಿ ಮತವನ್ನ ಯಾಚನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಈಗ ಬಾಗಲಕೋಟೆಯಲ್ಲೂ ಕೂಡ ಸಮರ್ಥ ಪರವಾಗಿ ಮಾತನಾಡೋದಕ್ಕೆ ದಿಗ್ಗಜರು ಎಂಟ್ರಿ ಕೊಟ್ಟಿದ್ದಾರೆ.